ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿದೆ. ಇವಾಗ ಆನಾಯ್ತು ಇಟ್ಕೊಂಡು ನಾನು ಲಾಗ್ ಮಾಡ್ತಾ ಇದ್ದೀನಿ, ಬನ್ನಿ ಮಾತಾಡಿ ಅಂತ ಹಿಂಗೆಲ್ಲ ತೋರಿಸ್ಕೊಂಡೆ. ನನ್ನ ಸೈಜ್ ಹೊಲಿಗೆ ಬಿಚ್ಕೊಳ್ಳೋಣ ಅಂತ ಬಾ. ನನ್ನ ಫೇವ್ರೆಟ್ ಕಲರ್. ನೋಡೋಣ ಮುಂದೆ ಏನಾದ್ರು ಚೆನ್ನಾಗಾದ್ರೆ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿ ಕೂಡ ಹುಡುಗಿರವ್ರೆ ಕಣ್ಣು ಹೊಡೆಯೋ ರೇಂಜ್ ಅವಳು ನೀನು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಮಾತಾಡ್ತಾ ಇರೋದು. ಇವತ್ತು ನಾನು ನೆಲಮಂಗ್ಲಕ್ಕೆ ಹೋಗ್ತಾ ಇದ್ದೀನಿ, ಯಾಕಂದರೆ ನಮ್ಮ ಅತ್ತೆ ನನ್ನ ನಾದಿನಿ ಮನೇಲಿದ್ದಾರಲ್ಲ, ಹಂಗಾಗಿ ನಾನು ನೆಲಮಂಗ್ಲಕ್ಕೆ ಹೋಗ್ತಾ ಇದ್ದೀನಿ, ನೋಡ್ಕೊಂಬರೋಣ ಅಂತ. ಶನಿವಾರ ಭಾನುವಾರ ಹೋಗ್ತಾ ಇದ್ದೀನಿ. 2 ದಿನದ ವ್ಲಾಗ್ ಆಗಿರುತ್ತಿದ್ದು. ಶನಿವಾರ ನನ್ನ ಮಗಂದು ಸ್ಕೂಲೆಲ್ಲ ಹಾಫ್ ಡೇ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಮೆಟ್ರೋ ತೊಗೊಂಡು ಡೈರೆಕ್ಟು ಮಾದ್ವಾರಕ್ಕೆ ಹೋದ್ವಿ. ಮಾದ್ವಾರದಿಂದ ಆಟೋ ಮಾಡಿಕೊಂಡು ನನ್ನ ನಾದಿನಿ ಮನೆಗೆ ಹೋದ್ವಿ. ಮೆಟ್ರೋ ಹತ್ತಿದಾಗ ಮಳೆ ಸ್ಟಾರ್ಟ್ ಆಗಿದ್ದು, ಅವತ್ತು ನೈಟೆಲ್ಲ ಫುಲ್ಲು ಮಳೆನೇ, ಆದರೆ ನಾವೇನು ನೆನೆಲಿಲ್ಲ, ಸೇಫಾಗಿ ಹೋದ್ವಿ. ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. Train will arrive in Mahalakshmi and doors will open on the left. Please mind the gap while deboarding. ಸಿಕ್ಕಾಪಟ್ಟೆ ಜೋರು ಮಳೆ. ಅಂಗಾಡಿ ಮನೆಗೆ ಬಂದು ಸೇಫಾಗಿ ಸೇರ್ಕೊಂಡ್ವಿ, ನಾನು ನನ್ನ ಮಗ ಇಬ್ಬರೂ. ಆಮೇಲೆ ಅವತ್ತಿನ ನೈಟ್ ಏನು ಜಾಸ್ತಿ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳ್ರಿ ರಗ್ಗೆ ಯಾರಿಗಾರ ಬೇಕಾ? ನನಗೆ ಬೇಕು. ನಾನು ಸ್ವಲ್ಪ ಬೇಗನೆ ಎದ್ದೆ, 6:30ಗೆಲ್ಲ ಎದ್ದೆ ನಾನು. ಇನ್ನು ಹುಡುಗರೆಲ್ಲ ಮಲ್ಕೊಂಡಿದ್ರು. ನಾನು ಬೇಗ ಎದ್ದು ಬ್ರಷ್ ಮಾಡಿಕೊಂಡು ಕೆಳಗೆ ಹೋದೆ. ಏನಾರ ತಿಂಡಿಗೆ ಹೆಲ್ಪ್ ಮಾಡೋದಾ ಅಂತ ಕೇಳೋಣ ಅಂತ ಆಂಟಿಗೆ. ನೀನೇನು ಮಾಡಬೇಡ, ನಾನೇ ಮಾಡ್ಕೊತೀನಿ ಅಂದರು. ಹಂಗಾಗಿ ನಾನು ಫುಲ್ ರೆಸ್ಟ್ ಮಾಡ್ತಾಯಿದ್ದೆ. ಬರಲಿ. ನಾನೇನಾರು ಮಾಡ್ಬೇಕಾ? ಏನಾರು ಮಾಡ್ಲಾ? ಏನು ಕೆಲಸ ಇಲ್ಲ ಕಣ. ಚಟ್ನಿ ಮಾಡ್ತೀನಿ, ದೋಸೆ ಇಟ್ಟದೆ ಹಾಕನ, ಹುಳಿ ಕಾಳು ಹಾಕತ್ತೀನಿ, ಆಮೇಲೆ ಬಸ್ಕಿ ಸಾರು ಮಾಡೋಣ. ಏನಿಲ್ಲ ಕೆಲಸ ಇಲ್ಲ. ಚಟ್ನಿ ಮಾಡ್ತೀನಿ, ಸ್ನಾನ ಮಾಡ್ಕೊಂಡು ತಿಂಡಿ ಕೊಡ್ತೀನಿ, ಇಲ್ಲ ಸ್ನಾನ ಆಮೇಲೆ ಮುಖ ತೊಳ್ಕೊಂಡು ತಿಂಡಿ. ಶಶಿ ನೋಡಿ ಕಾಯಿ ಸುಲ್ಕಮ್ಮ ಅನ್ಬೇಕು ಕಸ ಹಾಕ್ಬಿಟ್ಟು. ಶಶಾಂಕ, ಒಂದು ತೆಂಗಿನಕಾಯಿ ಸುಲ್ಕೊಂಬರಪ್ಪ. ಶಶು, ಇದು ಕಾಯಿ ಅಂತೆ, ಬಾಯಲ್ಲಿ ಸುಲ್ಕೊಡು. ಕಾಯಿ ಅಂತೆ, ಬಾರೋಪ್ಪಿ. ಇದು ಕಾಫಿ ಗಿಡ್ಲಾ? ಹಾಲು ತರ್ಬೇಕು ಕಣವ. ಹಾಲು ತರ್ಬೇಕಾ?
ಇವಾಗ ಆನ್ ಆಯ್ತಾ ಇಟ್ಕೊಂಡು ನಾನು ಹೇಳ್ತೀನಿ ನನ್ನ ಎಳಿಯನ್ ತೋರಿಸ್ತೀನಿ ನಿಮಗೆ. ನನ್ನ ಎಳಿಯ ಇವನು ನೋಡಿರ್ತೀರ ನನ್ನ ಬ್ಲಾಗಲ್ಲಿ ಜಾಸ್ತಿ ನೋಡಿರ್ತೀರ. ಹಾ ನೋಡಿ, ಬ್ಯೂಟಿಫುಲ್ ಅಳಿಯ. ವೆರಿ ಗುಡ್ ಮಾರ್ನಿಂಗ್. ನೆನ್ನೆನೇ ನೆಲಮಂಗ್ಲಿಗೆ ಬಂದೆ ನಮ್ಮ ಅಕ್ಕನ ಮನೆಗೆ, ನಮ್ಮ ಅತ್ತೆನ ನೋಡ್ಕೊಂಡು ಹೋಗೋಣ ಅಂತ. ನೆನ್ನೆ ಎಲ್ಲ ಜಾಸ್ತಿ ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಗೆಸ್ಟ್ ಎಲ್ಲ ಬಂದಿದ್ದರು, ಹಂಗಾಗಿ ಲಾಗ್ ಮಾಡಲಿಲ್ಲ ನಾನು. ಆಮೇಲೆ ನನಗೆ ಈ ಬಲವಂತ ಅನ್ನೋದಕ್ಕಿಂತ ನನಗೆ ಅವ್ರವ್ರ ಪರ್ಸ್ನಲ್ ಲೈಫು ಅವ್ರವ್ರಿಗಿರುತ್ತೆ. ಎಲ್ಲನೂ ನಾನು ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಮಾತಾಡಿ ಅಂತ ಹಿಂಗೆಲ್ಲ ತೋರಿಸ್ಕೊಂಡೆಲ್ಲ ಮಾತಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಅವ್ರನ್ನ ಒಂದ್ಸತಿ ಕೇಳ್ತೀನಿ, ಲಾಗ್ ಮಾಡ್ತಾಯಿದ್ದೀನಿ, ನೀವು ಮಾತಾಡ್ತೀರಾ, ನಿಮ್ಗೆ ಇಷ್ಟ ಇದೆಯಾ ನಾನು ಲಾಗಲ್ಲಿ ತೋರಿಸೋದು ಅಂತ ಒಂದ್ಸತಿ ಕೇಳ್ತೀನಿ. ಅವನು ಅಂದರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ. ಸುಮ್ಮನೆ ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಅವ್ರಿಗೂ ಇಷ್ಟ ಇರುತ್ತೆ ಲಾಗಲ್ಲಿ ಬರೋಕ್ಕೆ. ಒಂದೊಂದು ಸತಿ ಕೆಲವೊಬ್ರಿಗೆ ಇಷ್ಟ ಇರಲ್ಲ, ಹಾಗಾಗಿ ನಾನು ಹೆಚ್ಚಾಗಿ ಯಾರನ್ನೂ ತೋರ್ಸೋಕೆ ಹೋಗಲ್ಲ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಅದನ್ನು ಹೇಳಬೇಕಿತ್ತು, ಹೇಳಿದೆ ಅಷ್ಟೇ. ನಾನು ಲಾಗ್ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ಯಾರನ್ನು ಬೇಕಾದ್ರೂ ಪಬ್ಲಿಕಲ್ಲಿ ತೋರಿಸ್ಬೋದು, ಯಾರನ್ನು ಬೇಕಾದ್ರೂ ಪಬ್ಲಿಕಲ್ಲಿ ಮಾತಾಡ್ಸ್ಬೋದು, ಆ ಥರ ಮೆಂಟಾಲಿಟಿ ನಂದಲ್ಲ. ನಾನು ಲಾಗಲ್ಲಿದ್ದೀನ, ನಾನು ಮಾತಾಡ್ತಾಯಿದ್ದೀನಿ, ಹಿಂಗಾಯಿತು ನಾನು ತೋರಿಸ್ಲಿಲ್ಲ ಅಂದ್ರೂ ಹಿಂಗಾಯಿತು ಹಿಂಗೆ ಬಿಡ್ತು ಅಂತ ನಾನು ಹೇಳ್ತೀನಿ. ಹಂಗಂತ ಎಲ್ಲರೂ ಬನ್ನಿ ಅಂತ ಮಾತಾಡ್ಸೋಷ್ಟು ನನಗಿಷ್ಟ ಆಗಲ್ಲ. ಅದೆಲ್ಲ ಅವ್ರವ್ರ ಪರ್ಸ್ನಲ್ ಲೈಫ್ ಅವ್ರವ್ರಿಗೆ ಚೆಂದ. ಅವ್ರ ಪರ್ಸ್ನಲ್ ಲೈಫು ನಂದು ಅಷ್ಟೇ. ಎಷ್ಟೊಂದು ಪರ್ಸ್ನಲ್ ಲೈಫ್ನ ನಾನು ಲಾಗಲ್ಲಿ ತೋರಿಸೇ ಇಲ್ಲ ನಾನು. ಅದು ನಮ್ಮ ವೈಯಕ್ತಿಕ ವಿಷಯ, ಅದನ್ನೆಲ್ಲ ಪಬ್ಲಿಕ್ ಮುಂದೆ ತಂದಿಡೋದು ಚೆನ್ನಾಗಿರಲ್ಲ. ನಮ್ಗೆ ಏನು ತೋರಿಸ್ಬೇಕೋ ಅದನ್ನು ತೋರಿಸ್ಬೇಕು. ಇವಾಗ ನನಗೆ ನನ್ನ ವ್ಲಾಗ್ ಹೆಂಗಿರಬೇಕು ಅಂದರೆ, ಬೇರೆಯವರು ಏನಂತಾರೆ, ಬೇರೆಯವ್ರು ಏನೋ ಒಂದು ಟೆನ್ಷನ್ನಿಂದ ಒಂದು ಮೊಬೈಲ್ ನೋಡೋಣ, ನಮ್ಮದು ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಮೊಬೈಲ್ ನೋಡ್ತಾರ. ನನ್ನ ಲಾಗ್ ಇಷ್ಟಪಡೋರು ಒಂದು ಟೆನ್ಷನ್ ಫ್ರೀ ಮಾಡ್ಕೊಳ್ಳೋಕ್ಕೆ ಅಂತ ಲಾಗ್ ನೋಡಬೇಕು. ನನ್ನ ಟೆನ್ಷನ್ನು ಅವ್ರ ಮುಂದೆ ಇಟ್ಟು ಆ ಥರ ಎಲ್ಲ ನನಗೆ ಮಾಡೋಕ್ಕಾಗಲ್ಲ. ನಮ್ಮದೇ ಒಂದು ಟೆನ್ಷನ್ ಇರುತ್ತೆ, ನೋಡಿ ಇವ್ರ ಮನೇಲಿ ಏನೋ ಥರ ಟೆನ್ಷನ್, ಈ ಲಾಗ್ ನೋಡಬೇಕಾ ಅಂತ ಅಂದ್ಕೊಳ್ಳೋದು ಬೇಡ. ಹಂಗಾಗಿ ನಂದೇನೇ ಪರ್ಸ್ನಲ್ ಲೈಫ್ ಇದ್ದರೂ, ನಂದೇನೇ ಟೆನ್ಷನ್ ಇರಲಿ, ಇಲ್ಲಾಂದರೆ ಏನಂತಾರೆ, ನಂದು ಇನ್ನೊಂದು ಜೀವನ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ವಿಡಿಯೋ ಆನ್ ಆದರೆ. ಎಂತ ನಂದು ಇನ್ನೊಂದು ಜೀವನ ಇರುತ್ತೆ ಗೊತ್ತಾ. ಎಲ್ಲರ ಲೈಫಲ್ಲೂ ಒಂದು ಹ್ಯಾಪಿ ಒಂದು ಸ್ಯಾಡ್ ಇದ್ದೇ ಇರುತ್ತೆ. ನನ್ನ ಸ್ಯಾಡ್ ಲೈಫ್ನ ನಾನು ತೋರ್ಸೋಕ್ಕೆ ನನಗಿಷ್ಟ ಇಲ್ಲ. ನನಗೆ ಯಾವಾಗಲೂ ಜನಗಳಿಗೆ, ನನ್ನ ವಿಡಿಯೋ ನೋಡ್ತಿರೋರಿಗೆ ಒಂದು ಹ್ಯಾಪಿ ಫೇಸ್, ನಂದು ಏನು ಹ್ಯಾಪಿ ಫೇಸ್ ಇದೆಯೋ ಅದನ್ನು ತೋರ್ಸೋಕ್ಕೆ ನನಗೆ ಇಷ್ಟ. ಇದನ್ನು ಹೇಳಬೇಕಿತ್ತು, ಸುತ್ತಿ ಬಳಸಿ ಹೇಳಿದೆ. ಅಷ್ಟೇ, ನನ್ನ ಹ್ಯಾಪಿ ಪ್ಲೇಸು ಮತ್ತು ನನ್ನ ಹ್ಯಾಪಿ ಫೇಸು, ಸುತ್ತಮುತ್ತ ನನ್ನ ಖುಷಿಯಿಂದ ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ತೋರ್ಸೋಕ್ಕೆ ನನಗೆ ಇಷ್ಟ. ಅಷ್ಟೇ ಇದನ್ನು ಹೇಳಬೇಕಿತ್ತು, ಹೇಳಿದೆ. ಅದೇನೇನು ಹೇಳಿದ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಂಗಾಗಿ ಬೇರೆಯವ್ರನ್ನೂ ತೋರ್ಸೋಕ್ಕೂ ನನಗೆ ಒಂಥರ ಮುಜುಗರ. ಯಾಕಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಈ ಥರ ಫೇಕ್ ಸ್ಮೈಲ್ ಎಲ್ಲ ಕೊಟ್ಟು ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಒಂದು ಸತಿ ಕೇಳ್ತೀನಿ, ಅವ್ರಿಗೂ ಅಂದರೆ ನಾನು ಅವಾಗ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕೋಗಲ್ಲ, ಚೆನ್ನಾಗಿರಲ್ಲ. ನೋಡಿ ಇದು ಮರಿ, ನಮ್ಮದು ಮರಿ ಯಾವಾಗಿದ್ರೂ ಓಕೆ, ವಿಡಿಯೋಗೂ ಓಕೆ, ಎಲ್ಲದಕ್ಕೂ ಓಕೆ. ಕುರಿ ಮರಿ. ಥ್ಯಾಂಕ್ ಯು. ನಿಮ್ಗೆ ಏನಾರು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೊಂದ್ಸತಿ ಹೇಳ್ತೀನಿ ನಾನೇನು ಮಾತಾಡಿದೆ ಅಂತ ನನಗೆ ಅರ್ಥ ಆಗಿರಲ್ಲ. ನಾನು ಎಡಿಟ್ ಮಾಡ್ಬೇಕಾದ್ರೆ ಅಯ್ಯೋ ಹಿಂಗೆ ಮಾತಾಡಿದ್ನಾ ಅಂತ ಯೋಚನೆ ಮಾಡ್ತಿರ್ತೀನಿ. ಏನೋ ಹೇಳೋಕ್ಕೆ ಅಂತ ಹೋಗ್ತೀನಿ, ಕ್ಯಾಮ್ರಾ ಆಫ್ ಆದರೆ ಚೆನ್ನಾಗಿ ಮಾತಾಡ್ತಿರ್ತೀನಿ, ಕ್ಯಾಮ್ರಾ ಆನ್ ಆದರೆ ಒಂಥರ ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತೀನಿ. ಹತ್ತತ್ರ 2-3 ವರ್ಷ ಆಯಿತು ವೀಡಿಯೋ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.
ಆದರೂ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ, ಏನೇನೋ ಮಾತಾಡ್ತಿರ್ತೀನಿ ಅಷ್ಟೇ. ಇವಾಗ ತಿಂಡಿ ಆಗಿದೆ, ಉಪ್ಪಿಟ್ಟು ಮಾಡಿದ್ದಾರೆ ಆಂಟಿ, ಅದನ್ನು ತಗೊಂಬಂದು ಮತ್ತೆಗ ಹಾಕ್ಕೊಡ್ಬೇಕು ಉಪ್ಪಿಟ್ಟನ್ನ. ಅವ್ರು ಮಲಗಿದ್ರು, ಎಕ್ಸಸೈಸ್ ಮಾಡಿಸಿದ್ನಲ್ಲ ಮಲಗಿದ್ರು, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಟೆರೆಸ್ ಮೇಲೆ ವಾಕ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಟೆರೆಸ್ಸಿಗೆ ಬಂದೆ ಅಷ್ಟೇ ಗೈಸ್. 4 ನಿಮಿಷ ಮಾತಾಡಿದ್ದೀನಿ. ಅದೇ ಹೇಳಿದ್ನಲ್ಲ, ಏನೋ ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಇನ್ನೊಂದ್ಸತಿ ಹೇಳ್ತೀನಿ ಏನು ಮಾತಾಡಿದೆ ಅಂತ. ಲಾಗ್ ಮಾಡ್ತೀನಿ ನಾನು. ನಿಮ್ಗೊಂದು ನನಗೊಂದು ನನ್ನ ಸೈಜ ಹೊಲಿಗೆ ಬಿಚ್ಕೊಳ್ಳೋಣ ಅಂತ ಬಾ. ಇವಾಗ ನಾನು ಮತ್ತು ಚೋಟು ಇಬ್ರು ಒಂದು ರೀಲ್ಸ್ ಮಾಡೋಣ ಅಂತ ಲೆಹೆಂಗಾ ಹುಡುಕ್ತಾ ಇದ್ವಿ. ಅವಳ ಸೈಜ್ ನನಗಾಗಲ್ಲ, ಇದು ಎಂತ ಅದಾಗುತ್ತಾ, ಇದು ಏನು ಹೊಲಿಗೆ ಬಿಚ್ಕೊಳ್ಳೋಣ ಅಂತ. ಅವಳಿಗಿಂತ 1-2 ರೌಂಡ್ ದಪ್ಪ ಇರ್ಬೇಕಷ್ಟೇ. ನಾನು ನೋಡಿ ರೀಲ್ಸ್ ಮಾಡ್ತೀವಿ ಹಂಗೆ. ನನ್ನ ಸೊಸೆ ಹೆಂಗೆ ಅಂದರೆ ಈ ವಿಡಿಯೋ ಮಾಡೋದು, ಫೋಟೋ ತೆಕ್ಕೊಳ್ಳೋದು, ವ್ಲಾಗಲ್ಲಿ ಮಾತಾಡೋದು ಅಂದರೆ ತುಂಬ ಇಷ್ಟ. ನಾವೆಲ್ಲ ತಿಂಡಿ ತಿನ್ಕೊಂಡು ಕೆಳಕೋತಿದ್ದ ಅತ್ತೆ ಒಂದು ರೀಲ್ಸ್ ಮಾಡೋಣ ಅಂತ ಕರೆದ್ಲ. ಹಿಂಗೆ ಒಂದು ಅವರೇ ಬಂದು ವಿಡಿಯೋ ಮಾಡೋಣ ಹಂಗೆ ಹೆಂಗೆ ಅಂದಾಗ ನನಗಿಷ್ಟ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಆವಾಗ ಸರಿ ಆಯಿತು ಅಂದ್ಬಿಟ್ಟು ರೀಲ್ಸ್ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡಿದ್ವಿ, ಒಂದೇ ರೀಲ್ಸು ಗಾಯ್ಸ್. ಒಂದು ರೀಲ್ಸ್ನ 1 ಅವರ್ ತೊಗೊಂಡಿದ್ದೀವಿ ಮಾಡೋಕ್ಕೆ. ರೀಲ್ಸ್ ಎಲ್ಲ ಮಾಡಾಯಿತು, ಇಲ್ಲೇ ಟೆರೆಸ್ ಮೇಲೆ ಮಾಡಿದ್ವಿ. ಆಯಿತು, ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಗೆ ಹೊರಡಬೇಕು. ಲೇಟ್ ಆಯಿತು, ಅಲ್ಲೇ 4 ಗಂಟೆ ಆಗೋಯ್ತು. ಮನೆಗೆ ಹೋಗೋಷ್ಟರಲ್ಲಿ 1 ಅವರ್ ಬೇಕು. ಅದಕ್ಕೆ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋಣ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದು ಪರ್ಪಲ್ ನನ್ನ ಫೇವ್ರೆಟ್ ಕಲರ್. ನಾನು ಎಲ್ಲ ಕಲರ್ ಇಷ್ಟಪಡ್ತಿರ್ತೀನಿ, ಆದರೆ ಪರ್ಪಲ್ ಜಾಸ್ತಿ ಇಷ್ಟಪಡ್ತಿರ್ತೀನಿ ಅಷ್ಟೇ ಅಷ್ಟೇ. ಮನೆಗೆ 7:15 ಬಂದ್ವಿ. ಫುಲ್ಲು ಸುಸ್ತಾಗೋಯ್ತು, ವಿಡಿಯೋ ಮಾಡಲಿಲ್ಲ. ಇವಾಗ ಅಲ್ಲೇ ಅಡುಗೆ ಎಲ್ಲ ಮುಗಿಸಿ ವಿಡಿಯೋ ಎಂಡ್ ಮಾಡಿಲ್ವಲ್ಲ ಅಂತ ಮಾಡ್ತಾಯಿದ್ದೀನಿ. ನಿದ್ದೆ ಎಳಿತಾ ಐತೆ. ನನ್ನ ಮಗ ಪಾಪ ಅಲ್ಲೇ ಬೆಡ್ ಮೇಲೆ ಹಂಗೆ ಮಲ್ಕೊಂಬಿಟ್ಟ. ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ಅಷ್ಟೇ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅತ್ತೆನ ನಾನು ತೋರಿಸ್ಲಿಲ್ಲ, ಪಾಪ ಅವ್ರದ್ದೇ ಆದ ನೋವಲ್ಲಿದ್ದರು. ಅದನ್ನೇನು ವಿಡಿಯೋ ಮಾಡೋದು ಅಂತ ನಾನು ಮಾಡಲಿಲ್ಲ ಅಷ್ಟೇ ಗೈಸ್. ನಾನು ಆವಾಗಲೇ ಹೇಳ್ದಂಗೆ ಪಾಪ ಅವ್ರ ಕಷ್ಟದಲ್ಲೇ ಅವ್ರು ಇರ್ತಾರೆ. ನಾನು ಅದನ್ನೆಲ್ಲ ಹಿಂಗೆ ವಿಡಿಯೋ ಮಾಡಲಿ ಅದಕ್ಕೆ ಮಾಡಲಿಲ್ಲ. ನೋಡೋಣ, ಮುಂದೆ ಏನಾದರೂ ಚೆನ್ನಾಗಾದರೆ ನಾನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್.